ಮಮತ್ವಂ ಯೋಗ ಮುಚ್ಯತೆ ಅಂತ ಹೇಳ್ತೇವೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ಯಾವುದೇ ವಯಸ್ಸಿನವರಿರಲಿ ಅವರನ್ನು ಒಟ್ಟಿಗೆ ಸೇರಿಸಿ ಯೋಗ ಮಾಡೋದು. ನಿಮ್ಗೆ 70 ವರ್ಷ ಆಯಿತು, 90 ವರ್ಷ ಆಯಿತು, ನೀವು ಯೋಗ ಮಾಡೋದು ಬೇಡ. ಯುವ ವೃದ್ಧೋತಿ ವೃದ್ಧೋ ವಾ ವ್ಯಾಧಿತೋ ದುರ್ಬಲೋಪಿ ಅಭ್ಯಾಸಾತ್ ಸಿದ್ಧಿಮಾಪ್ನೋತಿ ಸರ್ವಯೋಗ್ಯಷ್ಟ ತಂದ್ರಿತಃ ಅಂತೇಳಿ. ಬೆಳಗ್ಗೆ ಬೇಗ ನಡೆಯುತ್ತೆ, ಅದು ಗೊತ್ತಿರಬೇಕು ನಮಗೆ. ಬೆಳಗಿನ ತಿಂಡಿಯ ಅವಧಿ ಎಷ್ಟೊತ್ತಿಗೆ, ನಮ್ದೊಂದು ನಿಯಮ ಅಂತ ಹೇಳಿದ್ರೆ ಅದು ಇದೇ ವ್ಯತ್ಯಾಸ ಯೋಗಕ್ಕೂ ಮತ್ತೆ ಜಿಮ್ಮಿಗೂ. ಅದರಲ್ಲಿ ಯೋಗ ಮತ್ತೆ ಜಿಮ್ಮಿಗೆ ಅಜಗಜಾಂತರ ಇದೆ, ವ್ಯತ್ಯಾಸಗಳು ತುಂಬಾ ಇದೆ. ಜೀವನದ ಕೆಲವು ಸಂಗತಿಗಳನ್ನು ಜೀವನ ತೆಗೆಯುವುದು ಹೇಗೆ, ಅದು ತುಂಬಾ ಖುಷಿಯಲ್ಲಿ ಜೀವನ ತೆಗೆಯುವುದು ಹೇಗೆ, ಅದನ್ನು ನೆನಪು ಮಾಡುವಂತ ಕ್ರಿಯೆ ಯೋಗ ತರಗತಿಗಳಲ್ಲಿ ನಡೀತಾ ಇರುತ್ತೆ. ಶ್ಲೋಕದ ಅರ್ಥ ಅಂತ ಹೇಳಿದರೆ, ಅರಿಯುವ ತಿಳಿಯುವ ಮಕ್ಕಳಿಂದ ಹಿಡಿದು ಉಸಿರಾಡುವ ವೃದ್ಧಾಪ್ಯದವರೆಗೆ, ಅಷ್ಟೇ ಅಲ್ಲ ದುರ್ಬಲರು ರೋಗಗ್ರಸ್ತರಿಗೂ ಕೂಡ ಯೋಗಕ್ಕೆ ಅವರು ಅರ್ಹರು ಅಂತೇಳಿದರೆ, ಯೋಗವನ್ನು ಯಾರು ಮಾಡಬೇಕು ಅಂತ ಹೇಳಿದರೆ ಎಲ್ಲರೂ ಮಾಡಬಹುದು ಅಂತೇಳಿ. ಈಗ ನಾವು ಜಿಮ್ ಕ್ಲಾಸಿಗೆ ಬರಬೇಕಾದ್ರೆ ಅವರಿಗೆ ಒಂದು ಲಿಮಿಟ್ಸ್ ಹಾಕ್ತೇವೆ. ಏನು ಅಂತ ಹೇಳಿದರೆ, 18 ವರ್ಷದ ತನಕ ಜಿಮ್ಮಿನ ಯಾವುದೇ ವಸ್ತುಗಳನ್ನು, ಪರಿಕರಗಳು ಅಂತ ಹೇಳ್ತೇವೆ, ಮೆಟೀರಿಯಲ್ಸ್ಗಳನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಎಷ್ಟು ವಯಸ್ಸಿನ ತನಕ ಮಾಡ್ಬೋದು ಜಿಮ್ಮನ್ನು ಅಂತ ನೀವು ಎಲ್ಲಿ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು. ತುಂಬ ವಯಸ್ಸಿನವರು ಜಿಮ್ ಮಾಡೋದನ್ನು ನಾವು ಎಲ್ಲಿ ನೋಡ್ತಾ ಇಲ್ಲ, ಗೊತ್ತಾಗಿರ್ಬೋದು. ನಾನು ಆಗಲೇ ಹೇಳಿದೆ, ಯೋಗಕ್ಕೆ ವಯಸ್ಸಿನ ಮಿತಿ ಇಲ್ಲ. 90 ವರ್ಷದವರು 100 ವರ್ಷದವರು ಯೋಗವನ್ನು ಮಾಡ್ಬೋದು. ಮೊನ್ನೆ ಗೊತ್ತಾಯ್ತಲ್ಲ ನಮಗೆ, ಯೋಗ ಶಿವಾನಂದ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಕೇರಳದಲ್ಲಿ ಅವರಿಗೆ 120 ವರ್ಷ. ಹಾಗೆ ಕೇರಳದಲ್ಲಿ ಒಬ್ಬರು ತಾಯಿ ಇದ್ದಾರೆ, 90-100 ವಯಸ್ಸಿನ ಹತ್ತಿರದವರು. ಅವರು ಯೋಗವನ್ನು ಮಾಡ್ತಾ ಇರೋದು ಎಷ್ಟು ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಬಂತು. ಇವರಿಗೆ ಪ್ರಶಸ್ತಿ ಬಂತು, ಅದನ್ನು ನೋಡಿ ನಾವೆಲ್ಲ ಸಂಭ್ರಮ ಪಟ್ಟೆವು. ಯಾಕಂತ ಹೇಳಿದರೆ ಆ ವಯಸ್ಸಿನಲ್ಲಿ ಅವರಿಗೆ ಪ್ರಶಸ್ತಿ ಬರುವುದಕ್ಕಿಂತ ಒಂದು ವಾರದ ಮುಂಚೆ ಮಾಡಿದ ವಿಡಿಯೋಗಳು ಕೂಡ ನಾನು ನೋಡಿದ್ದೇನೆ. ಭಾರಿ ಚೆನ್ನಾಗಿ ಯೋಗವನ್ನು ಮಾಡ್ತಾ ಇದ್ರು, ತುಂಬ ಖುಷಿ ಕೂಡ ಆಯಿತು ನಮ್ಮ ಮನಸ್ಸಿಗೆ. ಅದೇ ಸ್ಥಿತಿ ಜಿಮ್ಮು ಮಾಡುವ ಒಬ್ಬ ವ್ಯಕ್ತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಅಂಥೇಳಿ. ಒಳ್ಳೆಯದೇ ಜಿಮ್ಮು. ಯಾವುದಕ್ಕೆ ಅಂತ ಹೇಳಿದರೆ, ದೇಹವನ್ನು ನೀವು ಹೇಳಿದಾಗೆ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ದೇಹದಾರ್ಢ್ಯವನ್ನು ಬೆಳೆಸಲಿಕ್ಕೋಸ್ಕರ ಜಿಮ್ಮನ ಅವಶ್ಯಕತೆ ತುಂಬ ಇದೆ. ಆದರೆ ಅದು ಮಾತ್ರ ಅಲ್ಲ ಅಂಥೇಳಿ. ನಾವು ಯೋಗ ಮಾಡುವುದು ಯಾಕೆ ಅಂತ ಹೇಳಿದರೆ, ದೇಹವನ್ನು ಹಗುರ ಮಾಡಿಕೊಳ್ಳಿಕ್ಕೆ. ಹಗುರಕ್ಕೂ ದೇಹವನ್ನು ಸ್ಟ್ರಾಂಗ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಯೋಗವನ್ನು ಮಾಡ್ತಾ ಹೋದ ಹಾಗೆ ನಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗೋದು ಏನು ಅಂತ ಹೇಳಿದರೆ, ನನ್ನ ದೇಹ ಹಗುರಾಗ್ತಾ ಇದೆ. ಈಗ ಹೆಚ್ಚಿನವರು, ಈಗ ಒಬ್ಬ ತುಂಬ ಸ್ಥೂಲಕಾಯದ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಥೂಲಕಾಯ ಅಂದರೆ ಸ್ವಲ್ಪ ದಪ್ಪದ ವ್ಯಕ್ತಿ. ಅವರ ಬಾಯಲ್ಲಿ ಬರುವಂಥ ಮಾತು, ನನ್ನ ದೇಹ ನನಗೆ ಭಾರ ಆಗ್ತಾ ಇದೆ, ಜೀವನ ಬೇಡ ಅಂತ ಅನಿಸ್ತಾ ಇದೆ. ಇದು ಯಾಕೆ ಬರುತ್ತೆ ಅಂತ ಹೇಳಿದರೆ, ದೇಹ ಭಾರ ಆಗುವುದಕ್ಕಿಂತಲೂ ಅವರಿಗೆ ಮನಸ್ಸು ಭಾರ ಆಗಿರೋದು ಹೆಚ್ಚು ಅಂಥೇಳಿ. ಎಷ್ಟೇ ದಪ್ಪದ ಒಬ್ಬ ವ್ಯಕ್ತಿ ಇರಲಿ, ಅವನಿಗೆ ನಾನು ಯೋಗವನ್ನು ಕಲಿಸಿದರೆ ಅವರು ಯೋಗವನ್ನು 4-5 ವರ್ಷದಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿದರೆ, ಏನು ಅವರ ಮನಸ್ಸಿನಲ್ಲಿ ಏನು ಮೂಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿದ್ರೆ, ನನ್ನ ದೇಹ ಹಗುರಾಗ್ತಾ ಇದೆ. ಯಾವಾಗ ಆ ಫೀಲ್ ನಮಗೆ ಆಗತ್ತಾ,
ಆ ಅನುಭವ ಆಗುತ್ತೆ ನೋಡಿ, ಆಗ ನನಗೆ ಯೋಗ ಕೂಡ ಇಷ್ಟ ಆಗುತ್ತೆ, ಮತ್ತು ಅವರ ಮನಸ್ಸು ಕೂಡ ನಿರಾಳ ಆಗತ್ತೆ. ಯೋಗ ಮಾಡೋ ಉದ್ದೇಶನೇ ಇದು. ನಾನು ಆಗಲಿಲ್ಲ, ದೇಹ ಮನಸ್ಸು ಮತ್ತು ಬುದ್ಧಿಗಳ ಸಮತೋಲನ. ದೇಹಕ್ಕೆ ಮಾತ್ರ ಅಲ್ಲ, ಇಲ್ಲಿ ನಾವು ಎಕ್ಸಸೈಸ್ ಕೊಡೋದು ಆಸನದ ಮೂಲಕ ಮಾತ್ರ ಅಲ್ಲ, ಅವರ ಮನಸ್ಸಿನಲ್ಲಿ ಏನಾದರೂ ಪರಿವರ್ತನೆ ಮಾಡಿಸ್ಲಿಕ್ಕೆ ನಮ್ಮ ಕೈಲಿ ಆಗುತ್ತಾ, ನಾವು ಅದನ್ನೇ ನೋಡ್ತಾ ಇರ್ತೇವೆ. ಅದೇ ಶಿಕ್ಷಣ ಯೋಗ ತರಗತಿಗಳಲ್ಲಿ ನಡೀತಾ ಇದೆ. ಅದು ದೇಹವನ್ನು ಶಕ್ತಿಯುತವಾಗಿ ಮಾಡುವುದು ಮಾತ್ರ ಅಲ್ಲ, ಮನಸ್ಸನ್ನು ಶಕ್ತಿಯುತವಾಗಿ ಮಾಡಿಸುತ್ತೆ ಅಂತೇಳಿ. ಇದೇ ವ್ಯತ್ಯಾಸ ಯೋಗಕ್ಕೂ ಮತ್ತು ಜಿಮ್ಮಿಗೂ. ಅದರಲ್ಲಿ ದೇಹ ಗಟ್ಟಿಯಾಗ್ತಾ ಹೋಗುತ್ತೆ, ತುಂಬ ಸಂತೋಷ. ಮನಸ್ಸು ಗಟ್ಟಿಯಾಗುವಂತಹ ಶಿಕ್ಷಣ ಅದು ಯೋಗದಲ್ಲಿ ಸಿಗ್ತಾ ಹೋಗುತ್ತೆ ಅಂತೇಳಿ.